ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಮಾಷಾಳ ಗ್ರಾಮದಲ್ಲಿ 7 ಕೋಟಿ ಅಭಿವೃದ್ಧಿ ಕಾರ್ಯದ ಸದರಿ ಕಾಮಗಾರಿಯ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕ ಎಂವೈ ಪಾಟೀಲ್ ಚಾಲನೆ. ಲೋಕೋಪಯೋಗಿ ಇಲಾಖೆಯ 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಅಫಜಲಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಿಂದ ಮಾಷಾಳ ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 3,50,00,000 ರೂಪಾಯಿ ಹಾಗೂ ಅಫಜಲಪುರ ತಾಲೂಕಿನ ರಾಮನಗರ ತಾಂಡಾದಿಂದ ರಾಜೀವ್ ನಗರ ತಾಂಡಾವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಯ ಅಂದಾಜು ಮೊತ್ತ 3,50,00,000 ರೂಪಾಯಿಗಳು. ಹೀಗೆ ಒಟ್ಟು 7 ಕೋಟಿ ಅಭಿವೃದ್ಧಿ ಕಾರ್ಯದ ಸದರಿ ಕಾಮಗಾರಿಯ ಅಡಿಗಲ್ಲು ಸಮಾರಂಭಕ್ಕೆ ಅಫಜಲಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಜಿ ಪೂಜೆ ಸಲ್ಲಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ. ನ್ಯಾಷನಲ್ ಹೈವೇ ಆದಮೇಲೆ ವಹಿವಾಟು ಹೆಚ್ಚಾಗ್ತದೆ, ಬಿಸಿನೆಸ್ ಹೆಚ್ಚಾಗ್ತದೆ. ಈ ಗ್ರಾಮದ ಅನೇಕ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನ್ಯಾಷನಲ್ ಹೈವೇ ಕೂಡ ಬಂದಿದೆ. ಮತ್ತು ಎಲ್ಲ ಇನ್ನೂ ಅನೇಕ ಕಡೆ ರಸ್ತೆಗಳಾಗಬೇಕಾಗಿದೆ. ಈಗ 2 ರಸ್ತೆಗಳನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಒಂದು ಜವರಿಗೆಗೆ ಹೋಗಲಿಕ್ಕೆ, ಒಂದು ರಾಮನಗರಕ್ಕೆ ಹೋಗಲಿಕ್ಕೆ 2 ರಸ್ತೆ ಆಗಿದೆ. ಅದರ ಜೊತೆಗೆ ನಾವು ಯಾವಾಗಲೂ ಈ ಮಂದಿರಕ್ಕೆ ಬರ್ತಾ ಇದ್ದೇವೆ, ಬಸವೇಶ್ವರ ಮಂದಿರಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ರಸ್ತೆ CC ರಸ್ತೆ ಆಗಬೇಕಾಗಿದೆ. ಅದು ಕೂಡ ನಾವು ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಆದ್ದರಿಂದ ಇವತ್ತ ಈ ಕಾರ್ಯಕ್ರಮವನ್ನೆಲ್ಲ ಭಾಗಿಯಾಗಿದ್ದೇವೆ. ಅನೇಕ ಬೇಡಿಕೆಗಳನ್ನು ಕೂಡ ನೀವು ಇಟ್ಟಿದೆ. ಇವತ್ತ ಈ ದೇವಾಲಯದ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಕೇಳಿದರೆ ಅದಕ್ಕೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿ ಆ ಕಲ್ಯಾಣ ಮಂಟಪ ಕೂಡ ನಾನು ಮಾಡಿಸ್ಕೊಡ್ತೀನಿ. ಇವತ್ತು ಹೇಳಬೇಕು, ಮಾಡಿದ್ರೆ ಮಿನಿಮಮ್ 8 ವರ್ಷ ಅಂತ ಬರ್ಬೇಕಲ್ಲ. ದಯವಿಟ್ಟು ಅದು ಬಹಳ ನೋವಿನ ಸಂಗತಿ ಇದೆ. ಇದು ನೀವು ಏನಾದ್ರೂ ಹಿಸ್ಟ್ರಿ ತೆಗೆದ್ರೆ ಅದಕ್ಕೇನು ಸದ್ಯ 30 ಕೋಟಿ ಹೋಗಿದ್ದು 50 ಕೋಟಿ ಹೋಗಿದ್ದು ನನಗೆ ಗೊತ್ತಿಲ್ಲ, ಪರಮಾತ್ಮಗೆ ಗೊತ್ತಾದ ವಿಷಯ. ಹಾಗಾಗ್ಬಾರ್ದು. ಮಿನಿಮಮ್ ಒಂದು ಒಳ್ಳೆ ಕ್ವಾಲಿಟಿ ಡಾಂಬರ್ ಹಾಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದ್ದಾದ್ರೆ ಅದು ಸರಿಯಾಗಿ ಬಹಳ ದಿವಸ ಬಾಳಿಕೆ ಬರುತ್ತೆ. ಅದು ಮಾಡೋರಿಗೂ ಶ್ರೇಯಸ್ಸಾಗುತ್ತೆ, ಮಾಡಿಕೊಟ್ಟವ್ರಿಗೂ ಶ್ರೇಯಸ್ಸಾಗುತ್ತೆ. ಬಟ್ ಊರಿನಲ್ಲಿ ಯಾವತ್ತೂ ನಿಮ್ಮ ಜನ ನೆನೆಸ್ತದೆ. ಏನ್ ಜನ ನೆನೆಸ್ತಾರಲ್ಲ ಅದು ಪೋತ್ರ ದೇವರಿಗೆ ಪರಮಾತ್ಮ ಮುಡುತ್ತದೆ, ಒಳ್ಳೆ ವಿಚಾರಗಳನ್ನು ಪರಮಾತ್ಮ ಮುಡುತ್ತದೆ. ಅದು ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲ ನೀವು ಏನ್ ಜನ ಮಾಡ್ತಾ ಹೋದ್ರೆ ಎಲ್ಲರೂ ನಿಮಗೆ ದೋಷಿಸ್ತಾರೆ, ಅದನ್ನು ಆಗಿ ಮುಂದುತ್ತೆ. ಅದು ಏನಾಗುತ್ತೆ ವ್ಯವಸ್ಥೆ ನೀತಿ, ಈ ನಮ್ಮ ನಡೀತಾ ಇರೋ ರೀತಿ ನಾವೆಲ್ಲರೂ ಬರ್ತಾ ಇರೋದು ಆ ದೈವಿ ಒಂದು ಅಡಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಅದು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತೀವಿ. ಬಂಧುಗಳೇ, ಮತ್ತೇನಪ್ಪ ಅಂತಂದ್ರೆ ಬಡವರ ಪರ ಅವರ ಕಾರ್ಯ ಯಾವತ್ತು ನಿಲ್ಲದೇ ಇರಲಿ. ಅವ್ರ ಮನೆತನದಿಂದ ಯಾವತ್ತೂ ಸಹ ಬಡವರಿಗೆ ಯಾವತ್ತು ಯಾವುದೇ ಒಂದು ಸಣ್ಣ ಕೆಲಸ ಇದ್ರೂ ಸಹ ಮಾಡಿಕೊಡುವಂತಹ ಶಾಸಕರ ಒಂದು ಆರೋಗ್ಯ ಚೆನ್ನಾಗಿರಲಿ. ಅವ್ರ ಸಂಪೂರ್ಣ ಅವಧಿಯನ್ನು ಮುಗಿಸಿ, ಶಾಸಕರ ಸಂಪೂರ್ಣ ಅವಧಿಯನ್ನು ಮುಗಿಸಿ ನಮ್ಮ ತಾಲೂಕಿಗೆ ಇನ್ನೂ ಅನೇಕಗಳನ್ನು ಮಾಡಲಿ ಅಂತಂದು ನಾನು ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ ಇದು ನಮ್ಮ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಸ್ತೆ. ಇದು ಮಾಷಾಳ ರಸ್ತೆ ಅಲ್ಲ, ಮಾಷಾಳದಿಂದ ಹಿರಿಯರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆಗಿರೋದ್ರಿಂದ ನಾನೀಗ ಬಂದಿದ್ದೀನಿ. ಮೊದಲು ಇದು ಫಿಕ್ಸ್ ಇರಲಿಲ್ಲ. ಹಾಗಾಗಿ ನಿನ್ನೆ ಅವ್ರು ಬಂದು ಹೇಳಿದ್ರು. ಅದಕ್ಕಾಗಿ ನಮ್ಮ ಪಾಟೀಲರು ಬಂದು ಹೇಳಿದ್ಮೇಲೆ ಇದು ನಮಗೆ ಸಂಬಂಧಪಟ್ಟ ರಸ್ತೆ ಬರ್ತೀನಿ ಅಂತ ಹೇಳಿ ಇವತ್ತು ನಾನು ಬಂದಿದ್ದೇನೆ. ನಿಮ್ಗೆಲ್ಲರಿಗೂ ಶುಭವಾಗಲಿ, ಬೆಳೆತಕ್ಕಂಥ ಹಾರೈಸಿ ನನ್ನ ವಾಕ್ಪುಷ್ಪವನ್ನು ಮಲ್ಲಿಕಾರ್ಜುನ ಸ್ವಾಮಿ ಪರಕ್ಕೆ ಸಮರ್ಪಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ,
9019078988.